ಸೋಮನಾಥ್ ಅವರೇ, ನೀವು 10 ಡೇಸ್ ವರ್ಕ್ಶಾಪ್ ಅಟೆಂಡ್ ಆದ್ರಲ್ಲ, ಇದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಪ್ಲೀಸ್ ಶೇರ್ ಮಾಡಿ. ಆಗಿ ನಾನು ನಿಮ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನನಗೆ ಏನ್ ನಿಮ್ಮಲ್ಲಿ ಇಷ್ಟ ಆಯ್ತು ಅಂದ್ರೆ, ನೀವು ಲೈವ್ ಟ್ರೇಡಿಂಗ್ ಅಲ್ಲಿ ಆನೆಸ್ಟಿ ಆಗಿ ನನಗೆ ಅಂದ್ರೆ ನಮ್ಗೆ ಅರ್ಥ ಆಗೋಗೆ ಹೇಳ್ಕೊಡ್ತೀರಾ. ಆ ನಿಮ್ಮ ಹಾನೆಸ್ಟಿ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಿಮ್ಮಲ್ಲಿ ನನಗೆ ಇನ್ನೊಂದು ಏನ್ ಇಷ್ಟ ಆಯ್ತು ಅಂದ್ರೆ, ನಿಮ್ ಪೇಷನ್ಸ್ ಲೆವೆಲ್. ನೀವು ಹೇಳ್ಕೊಡ್ಬೇಕಾದ್ರೆ ಹೇಗೆ ಅಂದ್ರೆ, ಮಕ್ಳಿಗೆ ಟೀಚರ್ಸ್ ಹೇಗೆ ಅರ್ಥ ಮಾಡಿಸ್ತಾರೋ, ನೀವು ನಮಗೆ ಅರ್ಥ ಮಾಡಿಸ್ತಿರಲ್ಲ. ನಿಮ್ ಪೇಷನ್ಸ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ನಾನು ಬೇರೆ ಕಡೆ ಆಪ್ಷನ್ ಸ್ಟ್ರಾಟಜಿಗೆ ಜಾಯಿನ್ ಆಗಿದ್ದೆ. ಸೊ ಅಲ್ಲಿ ಬೇಸಿಕ್ ಲೆವೆಲ್ ಮಾತ್ರ ಹೇಳ್ಕೊಟ್ರು. ಅಂದ್ರೆ ಬೇಸಿಕ್ ಲೆವೆಲ್ ಮಾತ್ರ ಹೇಳ್ಕೊಡ್ತಾ ಇದ್ರು. ಆಮೇಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಸರ್ಚ್ ಮಾಡ್ಬೇಕಾದ್ರೆ ನಿಮ್ ಚಾನಲ್ ಸಿಕ್ತು. ಸೊ ಅದರಲ್ಲಿ ನೀವು ಆಪ್ಷನ್ ಸ್ಟ್ರಾಟಜಿ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಫ್ರೀ ಆಗೇ ಹೇಳ್ಕೊಟ್ಟಿದ್ದೀರಾ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಆಗ ನಾನು ಏನ್ ಥಿಂಕ್ ಮಾಡಿದೆ ಅಂದ್ರೆ, ನಿಮ್ಮ ಹತ್ರ ಕೋರ್ಸ್ ಜಾಯಿನ್ ಆದ್ರೆ ನಾನು ತುಂಬಾ ಕಲಿಬಹುದು ಅನ್ಕೊಂಡೆ. ಮತ್ತೆ ಕಲ್ತ ಆದ್ಮೇಲೂ ನಾನು ನಿಮ್ ಕೋರ್ಸ್ ಜಾಯಿನ್ ಆದ್ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ. ಮತ್ತೆ ಆಗ ನನಗೆ ತುಂಬಾ ಸಂತೋಷನೂ ಆಯ್ತು, ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಮೊದ್ಲು ತುಂಬಾ ಭಯ ಇತ್ತು ಮಾರ್ಕೆಟ್ ಅಲ್ಲಿ, ನನಗೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ. ಯಾವಾಗ ನಿಮ್ಮ ಕೋರ್ಸ್ ಜಾಯಿನ್ ಆದೆ, ನನಗೆ ಈ ಮಾರ್ಕೆಟ್ ಅಲ್ಲಿ ನನಗೆ ಅಪ್ಸ್ ಆಗ್ಲಿ ಡೌನ್ಸ್ ಆಗ್ಲಿ ನನಗಲ್ಲಿ ಕಾನ್ಫಿಡೆನ್ಸ್ ಇದೆ. ಬಿಫೋರ್ ದಟ್ ನಿಮ್ ಕೋರ್ಸ್ ಜಾಯಿನ್ ಆಗೋದಕ್ಕೂ ಮುಂಚೆ ನನಗೆ ತುಂಬಾ ಭಯ ಇತ್ತು. ಯಾರಾದ್ರೂ ಆಪ್ಷನ್ ಸ್ಟ್ರಾಟಜಿ ಕೋರ್ಸ್ ನ ಕಲಿಬೇಕು ಅಂತ ಇದ್ರೆ ನಿಮ್ ಕೋರ್ಸ್ ಇಸ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ರವಿ ಅವರೇ, ನೀವು 10 ಡೇಸ್ ವರ್ಕ್ಶಾಪ್ ಅಟೆಂಡ್ ಆಗಿದ್ರಲ್ಲ, ಇದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಾಗೆ ನಿಮ್ಮ ಲರ್ನಿಂಗ್ ಏನಿತ್ತು? ಪ್ಲೀಸ್ ಶೇರ್ ಮಾಡಿ. ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳ ಆಸಕ್ತಿ ಇತ್ತು ಸರ್. ಹಾಗಾಗಿ ನಾನು ಬಹಳಷ್ಟು ಯೂಟ್ಯೂಬ್ ಕ್ಲಾಸಸ್ ನ ಆಗಾಗ ಸರ್ಚ್ ಮಾಡ್ತಾ ಇದ್ದೆ. ಮೋರ್ ದನ್ 50 ಕ್ಲಾಸಸ್ ಸರ್ಚ್ ಮಾಡ್ತಾ ಇದ್ದೆ. ಆದ್ರೆ ನನಗೆ ಗೊತ್ತಾಗಿದೆ ಏನಂದ್ರೆ, ಈಗ ಒಂದು ಹೊಸ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಪ್ರವೀಣ್ ಸರ್ದು ಅಂತ ಹೇಳಿ ನನಗೆ ಕಂಡು ಬಂತು. ಸೊ ಆ ಯೂಟ್ಯೂಬ್ ಚಾನಲ್ ನಾನು ಹೋಗಿ ಸ್ವಲ್ಪ ಈ ಒಂದು ಆಪ್ಷನ್ ಸ್ಟ್ರಾಟಜಿ ಬಗ್ಗೆ, ಪ್ರೆಸೆಂಟ್ ಮಾರ್ಕೆಟಿಂಗ್ ಸಿನಾರಿಯೋ ಬಗ್ಗೆ ಕ್ಲಾಸಸ್ ಕೇಳಿದಾಗ ನನಗೆ ಬಹಳಷ್ಟು ಉಪಯುಕ್ತ ಮಾಹಿತಿಗಳು ಸಿಕ್ಕು ಸರ್. ನನ್ಗನಿಸ್ತು ಆ ಮಾಹಿತಿನ ಕೇಳ್ಕೊಂಡ್ಮೇಲೆ, ಯೂಟ್ಯೂಬ್ ಕ್ಲಾಸಸ್ ಅಲ್ಲೇ ಇಷ್ಟೊಂದು ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಸೊ ನಾನು ಇವ್ರ ವರ್ಕ್ಶಾಪ್ ಸೇರ್ಕೊಂಡ್ರೆ ಐ ಕ್ಯಾನ್ ಗೆಟ್ ಆಂಪಲ್ ಆಫ್ ನಾಲೆಡ್ಜ್, ಐ ಕ್ಯಾನ್ ಎನ್ರಿಚ್ ಮೈ ನಾಲೆಡ್ಜ್. ಹಾಗಾಗಿ ಐ ಜಾಯಿಂಡ್ ವರ್ಕ್ಶಾಪ್ ಸರ್. ಮತ್ತೆ ಆ ವರ್ಕ್ಶಾಪ್ ಸೇರ್ಕೊಂಡಳಿಂದ ನನಗೆ ಈ ಒಂದು ಪ್ರೆಸೆಂಟ್ ಸಿನಾರಿಯೋದಲ್ಲಿ ಈ ಒಂದು ಹೇಗೆ ಪ್ರಾಫಿಟ್ ತಗೋಬಹುದು ವಿತೌಟ್ ಲೂಸಿಂಗ್ ಹೇಗೆ ಪ್ರಾಫಿಟ್ ಮಾಡ್ಕೋಬಹುದು ಅಂತ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಹಾಗಾಗಿ ನನಗೆ ಈ ಒಂದು ವರ್ಕ್ಶಾಪ್ ಇಂದ ಬಹಳಷ್ಟು ಉಪಯುಕ್ತ ಆಯ್ತು ಅಂತ ನನಗೆ ಈ ಒಂದು ಬಹಳ ಖುಷಿಯಾಗಿ ಹೇಳ್ಬೋದು ಸರ್. ಈ ಒಂದು ವರ್ಕ್ಶಾಪ್ ಅಲ್ಲಿ ಜಾಯಿನ್ ಆದಾಗಿಂದ ನನಗೆ ಬಹಳಷ್ಟು ಕಾನ್ಫಿಡೆನ್ಸ್ ಬಂದಿದೆ. ಈ ಒಂದು ಮಾರ್ಕೆಟ್ ಕಂಡೀಷನ್ಸ್ ಅಲ್ಲಿ ಏನ್ ಅಪ್ಸ್ ಅಂಡ್ ಡೌನ್ಸ್ ಆದ್ರೂ ನನಗೆ ಯಾವುದೇ ಭಯ ಕಾಣಿಸ್ತಾ ಇಲ್ಲ. ಈಗ ನನಗೆ ಯಾವುದೇ ಭಯ ಇಲ್ದಂಗೆ ನಾನು ಒಂದು ಮುಂದುವರೆದು ನಾನು ಪ್ರಾಫಿಟ್ ಮಾಡ್ಕೋಬಹುದು ಅನ್ನೋ ಒಂದು ಧೈರ್ಯ ಬಂದಿದೆ. ಜೊತೆಗೆ ಈ ಕ್ಲಾಸಸ್ ಇಂದ ನನಗೆ ಎನಿ ಟೈಮ್ ಈ ಕಂಡೀಷನ್ಸ್ ವೇರಿಯೇಷನ್ ಆದ್ರೂ ನನಗೆ ವಿತೌಟ್ ಲಾಸಿಂಗ್ ಮೈಸೆಲ್ಫ್ ಹೇಗೆ ಪ್ರಾಫಿಟ್ ತಗೋಬಹುದು ಅನ್ನೋದು ನನಗೆ ಐಡಿಯಾ ಸಿಕ್ಕಿದೆ ಸರ್. ಬಹಳ ಪ್ರಾಕ್ಟಿಕಲ್ ವಿಚಾರಗಳು ನನಗೆ ಸಿಕ್ಕಿದಾವೆ. ಈ ಫಂಕ್ಷನಲ್ ವೇ ಆಫ್ ಟೀಚಿಂಗ್ ಇದೆಯಲ್ಲ ನಿಮ್ದು, ಅದರಿಂದ ಮೂಲಕ ನನಗೆ ಈಗ ಈ ಒಂದು ಅಟ್ ಪ್ರೆಸೆಂಟ್ ಅಲ್ಲಿ ನಾನು ಲಾಸ್ ಮಾಡ್ಕೊಳ್ದಂಗೆ ಪ್ರಾಫಿಟ್ ಪಡ್ಕೋಬಹುದು ಅನ್ನೋದು ನನಗೆ ಬಹಳಷ್ಟು ಐಡಿಯಾ ಬಂದಿದೆ ಸರ್. ಒನ್ ಮೋರ್ ಥಿಂಗು, ಈ ವರ್ಕ್ಶಾಪ್ ಅಲ್ಲಿ ನಾನು ಥ್ರೂಔಟ್ ವರ್ಕ್ಶಾಪ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಸರ್. ಎಷ್ಟು ಅಂದ್ರೆ ಏನೇ ಅದು ಸಿಲ್ಲಿ ಡೌಟ್ಸ್ ಆಗಿರ್ಬೋದು, ಅದು ಮೇಜರ್ ಡೌಟ್ಸ್ ಆಗಿರ್ಬೋದು, ವಿತ್ ಲಾಟ್ ಆಫ್ ಪೇಷನ್ಸ್, ವಿತ್ ಸಿಂಪಲ್ ಎಕ್ಸಾಂಪಲ್ಸ್, ಸಿಂಪಲ್ ವೇನಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದೀರಿ. ಮತ್ತೆ ಅದ್ರ ನಮ್ಗೆ ಒಂದಲ್ಲ ಎರಡ್ ಸರಿ ಬೇಜಾರಾಗ್ದಂಗೆ ಮನದಟ್ಟು ಮಾಡ್ಕೊಡ್ತಾ ಇದೀರಿ. ಸೊ ಆ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಸರ್. ಬಹಳ ಖುಷಿ ಆಗ್ತಾ ಇದೆ. ನಮ್ಗೆ ಕೇಳಲಿಕ್ಕೆ ಮುಜುಗರ ಆಗುತ್ತೆ ಸರ್, ಏನ್ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳಿ. ಆದ್ರೆ ನಿಮ್ಗೆ ಆ ಫೀಲಿಂಗೇ ಇಲ್ಲ. ಸಣ್ಣ ಮಕ್ಕಳಿಗೆ ಹೇಳ್ಕೊಡೋ ರೀತಿಯಲ್ಲಿ ನೀವು ನಾವು ಇನಿಷಿಯಲ್ ಲರ್ನರ್ಸ್ ಅನ್ನೋ ಫೀಲಿಂಗ್ ಅಲ್ಲಿ ನಮ್ಗೆ ಹೇಳ್ಕೊಡ್ತಿರಲ್ಲ. ಸೊ ಅದು ನನಗೆ ಬಹಳ ಇಂಪ್ರೆಸ್ ಆಯ್ತು ಸರ್. ನಿಮ್ಮ ವೇ ಆಫ್ ಟೀಚಿಂಗ್ ಅಲ್ಲಿ ಅದ್ರ ಕಲ್ತಿದ್ದು ನನಗೆ ಬಹಳ ಇಂಪ್ರೆಸ್ ಆಯ್ತು ಸರ್. ಮುಂದಿನ ದಿನಗಳಲ್ಲಿ ಏನೇ ಡೌಟ್ಸ್ ಇದ್ರು ನೀವು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಸರ್. ನೀವು ನನ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ಬಹಳ ಚೆನ್ನಾಗಿ ನಾವು ಹೈಕ್ ಆಗ್ಬೋದು ನಮ್ಮ ಟ್ರೇಡ್ ಇದರಲ್ಲಿ ಅಂತ ನನಗೆ ಭರವಸೆ ಸಿಕ್ಕಿದೆ ಸರ್. ಥ್ಯಾಂಕ್ ಯು. ಶ್ರೀನಿವಾಸ್ ಅವರೇ, ನಿಮ್ಗೆ ವರ್ಕ್ಶಾಪ್ ಬಗ್ಗೆ ಏನ್ ಅನಿಸ್ತು? ಪ್ಲೀಸ್ ತಿಳಿಸಿ. ನನಗೆ ಟ್ರೇಡಿಂಗು ಸ್ವಲ್ಪ ನಾಲೆಡ್ಜ್ ಇತ್ತು ಮುಂಚೆ. ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡೋ ಒಂದ್ಸಲ ಪ್ರವೀಣರ್ಸ್ ಹೋಗ್ಬಿಟ್ಟು ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಟೆಂಡ್ ಮಾಡೋ ಅಂತ ಹೇಳ್ತಾ ಇದ್ರು. ನಾನು ಇಲ್ಲ ಬೇಡ, ಮತ್ತೆ ಯಾಕೆ, ಇದಕ್ಕೂ ಮುಂಚೆ ಬೇರೆ ಕ್ಲಾಸಸ್ ಎಲ್ಲ ಹೋಗ್ತಿದ್ದೆ. ನಾನು ಹೋಗಿ ತುಂಬಾ ಲಾಸ್ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಯಾಕೆ ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಪ್ರವೀಣರ್ ಕಡೆಯಿಂದ ಹೋದಂಗೆ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಆಮೇಲೆ ನನಗೆ ಕರೆಕ್ಟ್ ಆಗಿ ಆಪ್ಷನ್ ಟ್ರೇಡಿಂಗ್ ಏನಂತ ಪರ್ಫೆಕ್ಟ್ ಸ್ಟ್ರಾಟಜಿ ಗೊತ್ತಾಗ್ತಿದೆ ನನಗೆ. ಸೊ ಈಗ ಒಂದ್ ಸ್ವಲ್ಪ ಮಾರ್ಕೆಟ್ ಸ್ಟ್ರಾಟಜಿ ನೀಟಾಗಿ ಅರ್ಥ ಆಗಿದೆ. ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ನನಗೆ, ಯಾವಾಗ ಹೇಗೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು.
ಸೊ ನಾನು ತುಂಬಾ ಜನಕ್ಕೆ ರೆಕಮೆಂಡ್ ಮಾಡ್ತೀನಿ. ಯಾವ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಯಾವ್ಯಾವ ಆಪ್ಷನ್ ಸ್ಟ್ರಾಟಜಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಮುಂಚೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ಇವಾಗ ಪ್ರವೀಣ್ ಅವ್ರ ಹತ್ರ ಹೋದಾಗ ನಮಗೆ ನೀಟಾಗಿ ಅರ್ಥ ಆಗ್ತಿದೆ. ನಮಗೆ ಆಟೋಮೆಟಿಕ್ ಅವ್ರ ಕ್ಲಾಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಈ ಮಾರ್ಕೆಟ್ ಕಂಡೀಷನ್ ಈ ಟೈಮ್ ಈ ತರ ಆಪ್ಷನ್ ಸ್ಟ್ರಾಟಜಿ ಮಾಡ್ಬೇಕು, ಈ ತರ ಯಾವ ಟೈಮ್ ಮಾಡಬಾರ್ದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಅರ್ಥ ಆಗಿದೆ. ಒಂದು ಕರೆಕ್ಟ್ ಆಗಿ ಕ್ಲಾರಿಟಿ ಬಂದಿದೆ ಇವಾಗ. ಅದು ಏನೇ ಡೌಟ್ ಬಂದ್ರು ಕ್ಲಾಸ್ ಅಲ್ಲಿ ಬಿಟ್ವೀನ್ ನೀವು ಯಾವ ಟೈಮ್ ಎನಿ ಟೈಮ್ ಅಲ್ಲಿ ಯಾವ ಮಿಡ್ ಅಲ್ಲಿ ಬೇಕಾದ್ರೂ ಯಾವ ಡೌಟ್ ಕೇಳಿದ್ರು ಅವ್ರು ಕ್ಲಿಯರ್ ಆಗಿ ಹಂಗೆ ಸಾರ್ಟ್ ಔಟ್ ಮಾಡ್ತಿದ್ರು. ಅದು ಇನ್ನೊಂದು ಏನಂದ್ರೆ ತುಂಬಾ ಪೇಷನ್ಸ್ ಅವ್ರಿಗೆ ತುಂಬಾ ಜಾಸ್ತಿ ಇದೆ. ಅಂದ್ರೆ ನಮ್ಗೆ ಒಂದ್ಸರಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಎಷ್ಟು ಸರಿ ಕೇಳಿದ್ರು ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ಬಿಡ್ತಾ ಇರ್ಲಿಲ್ಲ. ಆತರ ಕ್ಲಾಸ್ ಟೀಚಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನಂದ್ರೆ ಮಾರ್ಕೆಟ್ ಎಷ್ಟೇ ಫ್ಲಕ್ಚುಯೇಷನ್ ಇದ್ರು ನಮ್ಗೆ ಸ್ವಲ್ಪ ಭಯ ಇರೋದು ಮುಂಚೆ. ಇವಾಗ ಹೆಂಗೆ ಟ್ರೇಡಿಂಗ್ ಮಾಡೋದು ಬೇಡ, ಆಪ್ಷನ್ ಟ್ರೇಡಿಂಗ್ ಹಿಂಗೆ ಅಂತ ಬಿಟ್ಟು ನಮಗೆ ಸ್ವಲ್ಪ ಭಯ ಇರೋದು. ಈಗ ಒಂದು ಧೈರ್ಯ ಬಂದಿದೆ. ಮೇಡಮ್, ವರ್ಕ್ಶಾಪ್ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಅದು ಕ್ಲಾಸಿಗೆ ಬಂದಾಗ ನಮ್ಗೆ ಆಪ್ಷನ್ ಬಗ್ಗೆ ತುಂಬಾ ಅಷ್ಟ್ ಚೆನ್ನಾಗಿ ಏನು ಗೊತ್ತಿರ್ಲಿಲ್ಲ ಸರ್, ಕ್ಲಿಯರ್ ಆಗಿ. ಬಟ್ ಅದು ನೀವು ಟೀಚ್ ಮಾಡ್ತಾ ಮಾಡ್ತಾ ನಮ್ಗೆ ಆಪ್ಷನ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬಂತು ಸರ್. ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರಿ ನೀವು ಆಪ್ಷನ್ಸ್ ಬಗ್ಗೆ. ಆಮೇಲೆ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆನೂ ಅಷ್ಟೇ ಸರ್, ತುಂಬಾ ಕ್ಲಿಯರ್ ಆಗಿ ನಾವು ಕಲ್ತ್ಕೊಂಡಿದೀವಿ ಸರ್. ಅದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ನೀವು. ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿದೆ ಸರ್ ನಮ್ಗೆ. ಅದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮತ್ತೆ ಏನೇ ಕ್ವಶನ್ಸ್ ಕೇಳಿದ್ರು ನೀವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರಿ ಸರ್. ಅರ್ಥ ಆಯ್ತಾ ಅಂತ ಕೇಳಿ ನೀವು ಮುಂದೆ ಮೂವ್ ಮಾಡ್ತಾ ಇದ್ರಿ. ಮತ್ತೆ ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ರಿ ಸರ್ ನಮ್ಗೆ. ಅದು ತುಂಬಾ ಇಷ್ಟ ಆಯ್ತು ನಮ್ಗೆ. ಏನೇ ಕೇಳಿದ್ರು ನೀವು ಅದನ್ನ ಅರ್ಥ ಮಾಡಿಸಿ ನೀವು ಹೇಳ್ಕೊಡ್ತಾ ಇದ್ರಿ.